ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಮರಳಿ ಸ್ವಾಗತ ನಿಮಗೆ. ಏನಕ್ಕಂದರೆ ಇದು ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ. ಮೊದಲಿಗೆ ಇಲ್ಲಿ ನಿಮಗೆ ಜ್ಯುವೆಲರಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಸಿಂಗಲ್ ಲೈನ್ ಫಸ್ಟ್ ಇದನ್ನು ನೋಡ್ತಿದ್ರಲ್ಲ, ಇದು 550 ಅಂತ ಹೇಳಿದ್ರು. ಪಕ್ಕದ 2000 ಅಂತೆ. ಈ ಓಲೆ ಜುಮ್ಕಿ ಬಂದು 300 ಏನೋ ಹೇಳಿದ್ರು. ಎಲ್ಲ ರೇಂಜಲ್ಲೂ ಇದೆ. ನಿಮಗೆ 1 ಗ್ರಾಮ್ ಗೋಲ್ಡ್ ಕೂಡ ಸಿಗುತ್ತೆ, ಮಾಮೂಲಿ ರೆಗ್ಯುಲರ್ ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಈ ಥರದ್ದು ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದೆ, ಡೆಫಿನೆಟ್ಲಿ ತೊಗೊಳ್ಳಿ. ಯಾಕಂದರೆ ತುಂಬ ಜನ ತೊಗೊಂಡ್ರು ಆ್ಯಕ್ಚುಲಿ. ನೋಡಿ, ನಮ್ಮ ಗೆಳತಿಯರೆಲ್ಲ ನೋಡ್ತಿದ್ರಲ್ಲ, ಅದರಲ್ಲಿ ಒಂದಿಬ್ಬರು ತೊಗೊಂಡ್ರು. ನಾನು ನೋಡಿದಾಗ ಅವ್ರು ಹೇಳ್ತಾಯಿದ್ರು, ಅವರ ಹಸ್ಬೆಂಡ್ ಹೇಳ್ತಾಯಿದ್ರು, ಚಿನ್ನದ ತಲೆ ಮೇಲೆ ಹೊಡೆದಂಗಿದ್ದಾರೆ ಅಂತ. ನಿಜವಾಗ್ಲೂ ಹಂಗೆ ಇತ್ತು. ಸಿಂಗಲ್ ಲೈನ್ ಅಂತ ತುಂಬ ಚೆನ್ನಾಗಿತ್ತು, ತೊಗೋಬೇಕಿತ್ತು. ಬಟ್ ನಾನು ಅದಕ್ಕೆ ಪ್ರಿಪೇರ್ ಆಗಿ ಹೋಗಿರಲಿಲ್ಲ. ನಾನು ಇದು ತೊಗೊಂಡ್ರೆ ಒಂದು ಸಿಂಪಲಾಗಿರೋ ಸೀರೆ ತೊಗೊಳ್ಳೋಣ ಅಂತ ಹೋಗಿದ್ದೆ. ಅದಕ್ಕೆ ಇಲ್ಲಿ ಸೀರೆ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ಲ? ನಮ್ಮಮ್ಮ ನೋಡಿ ಎಲ್ಲನೂ ಹಾಕ್ಕೊಂಡು ನೋಡ್ತಿರ್ತೀವಿ. ಒಂದು ಸೆಲೆಕ್ಟ್ ಮಾಡಿದ್ದು ತಾನೇ, ಒಂದು ತಕ್ಕೋ ಬರಬೇಕು ಸುಮ್ಮನೆ. ಅಲ್ಲಿ ನೋಡಿ, ಇಲ್ಲಿ ಆಗಲೇ 3ನೇ ತಗೋತೆ. ಇದು ತಗೊಳ್ಳಿ, ಇದು ತಗೊಳ್ಳಿ. ಸ್ವಲ್ಪ ಈ ಥರ ಸೀರೆ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ. ಹಬ್ಬಗಳಲ್ಲೆಲ್ಲ ಹಾಕೊಳ್ಳೋಕ್ಕೆ, ಕೆಲಸನೂ ಮಾಡ್ಬೋದು ಇದು ಹಾಕೊಂಡ್ರೆ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿಲ್ವಾ ಇದು? ಸೀರೆ ಹಾಕೊಂಡು ಏನಕ್ಕೆ ಕೆಲಸ ಮಾಡ್ತೀರಾ? ಹಬ್ಬ ಅಂದ್ಮೇಲೆ ಸೀರೆ ಹಾಕೋಬೇಕಲ್ಲ, ಕೆಲಸ ಮಾಡ್ಬಿಟ್ಟು ಹಾಕೋಬೇಕು. ಕೇಳಿಸ್ಕೊಂಡ್ರ ನನ್ನ ಮಗಳಿಡಿದ್ದು, ಹಬ್ಬದಲ್ಲಿ ಸೀರೆ ಹಾಕೋಬಾರ್ದಂತೆ ಹೆಂಗಂತ ಹೇಳ್ತಾ ಇದ್ಲು. ಇನ್ನು ಇಲ್ಲಿ ನಿನ್ನೆ ದಿನ ನೋಡಿದ್ರಲ್ಲ, ಹೊಸ ಸ್ಟಾಕ್ಗಳನ್ನ ಹಾಕ್ತಾಯಿದ್ದಾರೆ ಆಫರಲ್ಲಿರೋದು ಅಂತ. ಅದೇ ಇದು ಇನ್ನೊಂದು ಬ್ಯಾಚ್. ನಿನ್ನೆ ಎಲಿಫೆಂಟ್ ಡಿಸೈನ್ ನೋಡಿದ್ರಲ್ಲ, ಅದೆಲ್ಲ ತೆಗೆದುಬಿಟ್ಟು ಆಮೇಲೆ ಇದನ್ನು ಹಾಕ್ತಾಯಿದ್ರು. ನೋಡಿ, ಚೆನ್ನಾಗಿತ್ತು. ಅದು ಕಡ್ಡಿ ಡಿಸೈನ್ ಇದೆ ನೋಡಿ, ಗ್ರೀನ್ ಕಲರ್ ಬಾರ್ಡ್ರು, ತುಂಬ ಚೆನ್ನಾಗಿತ್ತಲ್ವ. ಈ ಸೀರೆನ ನಾನು ಆ್ಯಕ್ಚುಲಿ ಮೈಸೂರಲ್ಲೇ ಒಂದು ಶಾಪಲ್ಲಿ ನೋಡಿದ್ದೆ. ಸೇಮ್ ಕಲರ್, ಸೇಮ್ ಡಿಸೈನಲ್ಲಿ. ಅದು 2500 ಇತ್ತು ಆಯಿತಾ. ಇದು ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ಈ ಸೀರೆಗಳೆಲ್ಲ 1570 ಅನ್ಕೋತೀನಿ. ಹೌದು, 1570 ಆಫರಲ್ಲಿ ಸಿಗ್ತಾಯಿದೆ. ಇಷ್ಟು ದೊಡ್ಡ ಬಾರ್ಡ್ರು ಮತ್ತು ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ, ಕನಕಾಂಬರ ಕಲರ್ ತುಂಬ ಚೆನ್ನಾಗಿತ್ತು. ನೋಡಿ, ನಿಮ್ಗೆ ಇಷ್ಟ ಆದರೆ ಈ ಆಫರ್ ಇನ್ನೂ ಇದ್ದರೆ ಇವಾಗಲೇ ಹೋಗಿ ಅಥವಾ ನಾಳೆ ಹೋಗಿ, ಇನ್ನೂ ಟೈಮ್ ಇದೆ, ಹೋಗಿ ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ನನಗೆ ಇವತ್ತು ಯಾರೋ ಮೆಸೇಜ್ ಹಾಕಿದ್ರು, 10,000 ಮೇಲೆ ತಗೊಂಡ್ರೆ ಕಾಟನ್ ಸೀರೆ ಇತ್ತಲ್ಲ ಅದು ಇಲ್ಲ, ಮತ್ತು ಮಹಾಶಿವರಾತ್ರಿ ಹೆಸರಲ್ಲಿರೋದು ಅಂತ ಹೇಳಿದರು. ಅಂದರೆ ಅದು ಫಸ್ಟ್ ಇಟ್ಟಿದ್ರು ಅವ್ರು. ಮೊದಲು 5 ದಿನ ಏನು ಸೀರೆದು ಎಕ್ಸ್ಪೋ ಇಟ್ಟಿದ್ರಲ್ವ, ಆವಾಗ ಹೇಳಿದರು ಮಹಾಶಿವರಾತ್ರಿ ಅನ್ನೋ ಹೆಸರಿನಲ್ಲಿ ಯಾರ್ದಾದ್ರೂ ಹೆಸರಿದ್ರೆ ಅಬೌಟ್ 10,000 ಮೇಲೆ ನೀವು ಪರ್ಚೇಸ್ ಮಾಡಿದರೆ 3% ಏನೋ ಕಮ್ಮಿ ಆಗುತ್ತೆ ಅಂತ ಹೇಳಿದರು. ನಾನು ಆ ವಿಡಿಯೋದಲ್ಲಿ ಹೇಳೋದು ಮರ್ತಿದ್ದೆ. ಬಟ್ ಆ ಆಫರ್ ಇವಾಗಿಲ್ಲ. ನಿನ್ನೆನೂ ಅನೌನ್ಸ್ ಮಾಡಲಿಲ್ಲ ಅವರು. ಬಟ್ ಏನಿತ್ತು ನಿನ್ನೆ ದಿನ ಅಂದರೆ 10,000 ಮೇಲೆ ಯಾರೇ ತೊಗೊಂಡ್ರು ಒಂದು ಕಾಟನ್ ಸೀರೆ ಫ್ರೀ ಇರುತ್ತೆ ಅಂತ. ಮೋಸ್ಟ್ಲಿ ಸ್ಟಾಕ್ ಖಾಲಿ ಆಗಿದೆ ಅನಿಸುತ್ತೆ, ಅದಕ್ಕೆ ಆ ಆಫರ್ ಕೂಡ ಕ್ಯಾನ್ಸಲ್ ಆಗಿದೆ. ಬಟ್ ಪ್ರತಿದಿನ ಲಕ್ಕಿ ಟಿಪ್ ಏನಿದೆ, ಒಬ್ಬರ ಹೆಸರು ತೆಗೆಯೋದು, ಅದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ ನಿಮಗೆ. ಅವತ್ತು ಹೇಳಿದ್ದೆ. ಬಟ್ ನಿನ್ನೆ ಹೇಳಿದಾಗ ನೀವು ನಿನ್ನೆನೇ ಹೋಗಿದ್ರೆ ಮೋಸ್ಟ್ಲಿ ಸಿಗೋದು ಮೇಡಮ್. ಸಾರಿ, ನಿಮಗೆ ಅದು ಅಂದರೆ ಕಾಟನ್ ಸೀರೆ ಸಿಗದೇ ಇದ್ದದ್ದಕ್ಕೆ. ಬಟ್ ನನ್ನ ವಿಡಿಯೋ ಹೋಗಿ ನೋಡಿ ಹೋಗಿರೋದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಈ ವಿಡಿಯೋ ಮೂಲಕ. ಇನ್ನು ಈ ಸೀರೆಗಳಂತೂ ನಿಜವಾಗ್ಲೂ ಹೇಳ್ತೀನಿ ತೊಗೋಬೇಕಾಗಿತ್ತು ಅಂತ ಅನಿಸುತ್ತೆ. ಬಟ್ ನಮ್ಮ ಹಸ್ಬೆಂಡು ಬರಲಿಲ್ಲ, ತಗೊಳ್ಲಿಲ್ಲ ಅಂತ ಒಂದು ಬೇಜಾರು ಕೂಡ ಇದೆ. ಇನ್ನೇನು ಆ್ಯನಿವರ್ಸರಿ ನಮಗೆ ಹತ್ರನೇ ಇತ್ತು. ನೆಕ್ಸ್ಟ್ ಮಂತನೇ ಅಂದರೆ ಮಾರ್ಚಲ್ಲೇ ನಮಗೂ ಇರೋದು. ತಗೊಂಡಿದ್ರೆ ಇರೋದು ದಿನ ರೇಗಿಸ್ತೀನಿ, ಬನ್ನಿ ನನಗೆ ಕಡಿಮೆ ಅಂದರೆ ಒಂದು 4 ಸೀರೆ ತೊಗೊಟ್ಬಿಡಿ ಅಂತ ಕೇಳ್ತಾ ಇದ್ದೆ ನಮ್ಮ ಮನೆಯವ್ರನ್ನ. ಬಟ್ ಅವ್ರು ಬರೋಲ್ಲ, ಹಂಗೆಲ್ಲ ನನ್ನ ಜೊತೆ ಅಷ್ಟೊಂದು ಶಾಪಿಂಗೆಲ್ಲ ಬರೋಲ್ಲ ಅವರು. ಇರಲಿ, ಈಗ ನೀವು ಕಾಸ್ಟ್ಲಿ ಅಂದರೆ ಪ್ಯೂರ್ ತೊಗೊಳಕ್ಕೆ ಹೋದರೆ ಪ್ಯೂರ್ ಕ್ರೀಪ್ ಅಥವಾ ಪ್ಯೂರ್ ಮೈಸೂರು ಸಿಲ್ಕು ಮತ್ತು ಏನೋ ಹಾಲ್ಮಾರ್ಕ್ ಇರೋದು ಅಂತ ಏನೋ ಹೇಳ್ತಾರಲ್ಲಪ್ಪ, ಅದರ ತಗೊಂಡ್ರೆ ಲಕ್ಷ ಕೊಡಬೇಕಲ್ವ. ಅದ್ರ ಬದಲು ಇದನ್ನೇ ಒಂದು 4-5 ಸೀರೆ ತೊಗೋಬೋದು ಅಂತ ಹೇಳ್ತೀನಿ. ಯಾಕಂದರೆ ಅವೆಲ್ಲ ತಗೊಂಡು ಹಾಕ್ಕೊಳ್ಳೋದೇ ಒಂದು ಸಲ, ಅದೊಂದೇ ಕಲರ್ ಮತ್ತೆ ಹಾಕೋಬೇಕು ಅಂತಿರುತ್ತೆ. ಇವಾದರೆ ಒಂದಷ್ಟು ತಗೊಂಡು ಇಟ್ಕೋಬೋದು ಅನ್ನೋದು ನನ್ನ ಒಪಿನಿಯನ್. ನೋಡೋಣ, ನಾಳೆನೂ ಟೈಮ್ ಇದೆ. ಮನೆಯವ್ರನ್ನ ಕೇಳ್ತಾ ಇದ್ದೀನಿ, ನಾಳೆನಾದರೂ ಕರ್ಕೊಂಡೋಗಿ ತಗೊಡಿ ಅಂತ. ಭಾನುವಾರ ಅಲ್ವಾ, ಅವ್ರಿಗೂ ರಜೆ ಇರುತ್ತೆ ಅಂದ್ಬಿಟ್ಟು. ಆದರೆ ತಗೊಳ್ಳೋದು ತಗೊಂಡ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ನನ್ನ ಬಡ್ಜೆಟ್ಗೆ ಏನಿತ್ತು ಅದನ್ನು ತೊಗೊಂಡಿದ್ದೀನಿ ಅಷ್ಟೇ ಆಯಿತಾ. ನೀವು ಯಾರ್ಯಾರು ಹೋಗಿದ್ರಿ, ಹಾಗೆಯೇ ನನ್ನ ವಿಡಿಯೋಸ್ನ ನೋಡಿ ಹೋಗಿರೋರಿಗೆ ತುಂಬಾ ಧನ್ಯವಾದಗಳು. ವಿಡಿಯೋ ನೋಡ್ತಿದ್ದೀರಲ್ವ, ಸುಮ್ಮನೆ ನೋಡಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಡ್ತೀನಿ. ಸಾಕಷ್ಟು ವಿಡಿಯೋ ವ್ಯೂಸ್ ಬಂತು, ಬಟ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿದರೆ ಎಷ್ಟು ಚೆನ್ನಾಗಿರೋದಲ್ವ, ನಮಗೂ ಒಂದು ಹೆಲ್ಪ್ ಅಂತ ಆಗಿರೋದು ಅಂತ ಅನ್ಕೋತಾ ಇದ್ದೀನಿ. ನಿಮಗೆ ಖುಷಿ ಇದ್ದರೆ ನನ್ನ ವೀಡಿಯೋಸ್ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಸೀರೆಗಳಂತೂ ಒಂದಕ್ಕಿಂತ ಒಂದು ಮೀಸುವಷ್ಟು ಕಲರ್ ಇತ್ತು. ನೋಡ್ತಾ ಇದ್ರೇ ಹೋಗಬೇಕು ಅನ್ಸೋದೆ, ಸಾಕು ಈಗ ಹೋಗಿರೋದು. ಮನೆಯವ್ರು ಏನಾದರೂ ಬರ್ತೀನಿ ಅಂದರೆ ಖಂಡಿತ ನಾಳೆ ಒಂದು ಸಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ.
ಅಂತೂ ಇಂತೂ ನನ್ನ ವಿಡಿಯೋ ಮೂಲಕ ನಿಮಗೆ ಸಾಕಷ್ಟು ಸೀರೆಗಳನ್ನ ತೋರಿಸಿದ್ದೀನಿ, ನೀವು ನೋಡಿದ್ದೀರಾ. ನಾನು ನೋಡ್ತಾ ಇದ್ದೆ ನೋಡಿ, ಕಲರ್ ಕಾಂಬಿನೇಷನ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲೋ ಮತ್ತು ಇನ್ನೊಂದು ಡಾರ್ಕ್ ಮೆಜಂತಾ ಕಲರ್ ಅಂತಾರ ಅದಿರಬೇಕು. ಒಳ್ಳೆ ಕಲರ್ ಕಾಂಬಿನೇಷನ್ನು, ಕಾಂಟ್ರಾಸ್ಟ್ ಬ್ಲೌಸ್ ಹೊಲಿಸ್ಕೊಂಡು ಹಾಕ್ಕೊಂಡಿದ್ರೆ ಏನು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಅಯ್ಯೋ, ಯಾವ ಸೀರೆ ನೋಡಿದ್ರು ಅಷ್ಟೇ ನಮಗೆ ಹೆಣ್ಮಕ್ಳಿಗೆ ಕೊಟ್ಟಿದ್ದು ನಾವೂ ಸೀರೆ ಹಾಕೊಂಡ್ಬಿಡ್ತೀವಲ್ವ, ಆ ಥರ ಇತ್ತು. ಇದಕ್ಕೆ ಹೇಳಿದ್ದು ನಾನು, ಒಂದೇ ಸೂರಿನ ಕೆಳಗೆ 10,000ಕ್ಕಿಂತ ಹೆಚ್ಚಿನ ಸೀರೆಗಳನ್ನ ನೀವು ನೋಡಬಹುದು. ಏನು ಹೇಳಿ, ಒಂದೇ ಸೂರಿನ ಕೆಳಗಡೆ 10,000ಕ್ಕಿಂತ ಹೆಚ್ಚಿನ ಸೀರೆಗಳನ್ನ ನೋಡಬಹುದು ಅಂತ ನಾನು ಮೊದಲನೇ ವಿಡಿಯೋದಲ್ಲೇ ಹಾಕಿದ್ದು. ಏನಕ್ಕೆ ಇಲ್ಲ ನೀವು ಸೀರೆ ಪರ್ಚೇಸ್ ಮಾಡಬೇಕು ಅಂದರೆ ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ. ನಾವು ಶಾಪ್ಗಳಿಗೆ ಹೋಗಿ ಸೀರೆ ತಗೊಂಡ್ರೆ ಅಲ್ಲಿ ಏನು ಮಾಡ್ತಾರೆ ಗೊತ್ತಾ, ಅವ್ರಿಗೆ ಸೀರೆಗಳನ್ನ ತೋರಿಸೋ ಇಂಟ್ರೆಸ್ಟು ಇರೋದಿಲ್ಲ, ಮತ್ತು ನಾವು ಹೇಳೋ ಮಾತನ್ನು ಕೇಳಲ್ಲ ಸರಿಗೆ. ತುಂಬ ಒಂಥರ ಬೇಜಾರಾಗುತ್ತೆ. ನಾನು ಇತ್ತೀಚೆಗಂತೂ ಸ್ಯಾರಿ ಅಂಗಡಿಗಳಿಗೆ ಹೋಗಿ ಸೀರೆ ಪರ್ಚೇಸ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ಈ ರೀತಿ ಯಾವುದು ಇವೆಂಟ್ಗಳಿರುತ್ತೆ ಅಲ್ಲೇ ಸೀರೆ ತೊಗೊಳ್ಳೋದು. ನಾನು ದಸ್ತಕಾರಲ್ಲಿ ತೊಗೊಂಡಿದ್ದೀನಿ, ಸಹಾರದಲ್ಲಿ ತೊಗೊಂಡಿದ್ದೀನಿ. ಮತ್ತು ಗಾಯಸ್ ಗ್ಲಿಟ್ಸ್ ಅವ್ರದ್ದು ವಿಡಿಯೋ ಯಾರು ನೋಡ್ತೀರಾ, ಅವರು ಮೈಸೂರಲ್ಲಿ ಹೌದು ಗಾಯಸ್ ಗ್ಲಿಟ್ಸ್ ಫ್ಯಾಮಿಲಿದೊಂದು ಇವೆಂಟ್ ಇತ್ತಲ್ವ, ಅಲ್ಲಿಗೆ ಹೋಗಿ ಸೀರೆನ ಶಾಪಿಂಗ್ ಮಾಡಿದ್ದೀನಿ. ನನ್ನ ಫಸ್ಟ್ ಯಾವುದಾದ್ರು ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಹಾಕ್ಕೊಂಡಿದ್ದೀನಲ್ಲ, ಆ ಸೀರೆನ ನಾನು ಅಲ್ಲೇ ತೊಗೊಂಡಿದ್ದು. ಇದೇ ಥರ ನಾನು ಎಕ್ಸ್ಪೋನಲ್ಲೇ ಜಾಸ್ತಿ ತೊಗೊಳ್ಳೋದು. ಯಾಕಂದರೆ ಇಲ್ಲಿ ನಾವು ಸೀರೆನ ಆರಾಮಾಗಿ ನೋಡಬಹುದು, ಮುಟ್ಟಬಹುದು. ಸೀರೆ ಸುಮ್ಮನೆ ನೀಟಾಗಿ ಎಲ್ಲ ಹಾಕ್ಬಿಟ್ಟಿರ್ತಾರಲ್ವ, ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಶಾಪ್ಗೆ ಹೋದರೆ ಮಾತ್ರ 1-2-3 ಸಲ ನಾನು ವಾಪಸ್ ಬಂದಿದ್ದೀನಿ. ಅದಕ್ಕೆ ಅಷ್ಟು ಇಂಟ್ರೆಸ್ಟಿಂದ ನಿಮಗೆ ಹೇಳ್ತಾ ಇರೋದು, ಹೋಗಿ ಇಂಥ ಕಡೆ ಸೀರೆ ತೊಗೊಳ್ಳಿ. ಯಾಕಂದರೆ ನಿಮಗೆ ಇಲ್ಲಿ ಡಿಸ್ಟರ್ಬ್ ಮಾಡೋರು ಇರೋಲ್ಲ, ಆರಾಮಾಗಿ ನೋಡಿಕೊಂಡು ಪೀಸ್ಫುಲ್ಲಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಅನ್ನೋದಕ್ಕೋಸ್ಕರನೇ ನಾನು ಈ ರೀತಿ ವಿಡಿಯೋಗಳು ನಿಮಗೆ ಅನುಕೂಲ ಆಗುತ್ತೆ ಅಂತ ಹಾಕಿದ್ದು. ಏನಪ್ಪ ಬರೀ ನೀವೇ ಮಾತಾಡ್ತಿದ್ದೀರಾ, ಅನು ಅವ್ರ ವಿಡಿಯೋ ಇವತ್ತು ಅಂತ ಹೇಳ್ಬಿಟ್ಟು ಅನ್ಕೋತಿದ್ದೀರಾ. ಖಂಡಿತ ಅನು ಅವ್ರನ್ನ ಮಾತಾಡ್ಸೋಣ. ಅಷ್ಟರಲ್ಲಿ ನಿಮಗೆ ಇನ್ನೊಂದಷ್ಟು ಸೀರೆಗಳನ್ನ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ ಅಷ್ಟೇ. ಚೆನ್ನಾಗಿದೆ ಅಲ್ಲ, ಇಂಟ್ರೆಸ್ಟ್ ಇದ್ದರೆ, ಇಷ್ಟ ಇದ್ದರೆ ಇನ್ನೂ ಇದೆ ಅಂತಂದರೆ ನಾಳೆ ಸಂಜೆವರೆಗೂ ಟೈಮ್ ಇದೆ. ಹೋಗಿ ನಾಳೆ ಹೋಗೋರಿಗೆ ಮೋಸ್ಟ್ಲಿ ಎಕ್ಸ್ಟ್ರಾ ಆಫರ್ ಇರಬಹುದು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಲಾಸ್ಟ್ ಡೇ ಇರೋದ್ರಿಂದ ಹೋಗಿ, ಯಾಕಂದರೆ ರಜೆನೂ ಇದೆ, ಸ್ವಲ್ಪ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾನು ಹೋಗ್ತೀನಿ. ಈಗ ಸದ್ಯಕ್ಕೆ ನಾನು ಅವ್ರನ್ನ ಮಾತಾಡ್ಸೋಣ ಬನ್ನಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನಮಸ್ತೆ ಎಲ್ರಿಗೂ, ಮತ್ತೊಮ್ಮೆ ವೆಲ್ಕಮ್ ನಿಮ್ಮೆಲ್ರಿಗೂ. ನಾನು ಅವ್ರನ್ನ ಅವತ್ತು ನಾನು ಮಾತಾಡ್ಸಕ್ಕಾಗಿಲ್ಲ, ತುಂಬಾನೇ ಬಿಸಿ ಇದ್ರು ಅಂತ. ಅದಕ್ಕೆ ಇವತ್ತು ಬೇಗ ಬಂದು ಇವತ್ತು ಹಿಡ್ಕೊಂಡ್ಬಿಟ್ಟಿದೀನಿ ಮಾತಾಡ್ಸೋಣ ಒಂದಷ್ಟು ನಿಮ್ ಜೊತೆ, ನೀವು ನೋಡಿರಂತೆ ಅಂದ್ಬಿಟ್ಟು. ಮೇಡಮ್ ತುಂಬಾನೇ ಥ್ಯಾಂಕ್ಸ್. ನಿಮ್ಮಿಂದ, ನಿಮ್ಮ ಈ ಮುದ್ದಾದ ಮುಖದಿಂದ ನನಗೆ 10K ವ್ಯೂಸ್ ಬಂತು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹ್ಯಾಪಿ ಫಾರ್ ಯು. ನಂಗೂ ತುಂಬಾ ಖುಷಿ ಆಯ್ತು, ನೀವು ಬಂದು ನಂಗೆ ವ್ಯೂಸ್ ಬಂತು, ಒಳ್ಳೆ ಸಬ್ಸ್ಕ್ರೈಬರ್ಸ್ ಬಂದ್ರು ಅಂದಾಗ ನಂಗೂ ಖುಷಿ ಆಯ್ತು. ಅಟ್ಲೀಸ್ಟ್ ನಾವ್ ಏನ್ ಮಾಡದೆ ಹೋಗ್ಲಿ, ಒಬ್ರು ಕೆಟ್ಟದ್ ಮಾಡದೆ ಹೋದ್ರೆ ಸಾಕು. ನಾನು ಅದೇ ಹೇಳೋದು, ಹೆಲ್ಪ್ ಮಾಡ್ಲಿಕ್ಕೆ ಆಗತ್ತಾ ಮಾಡಿ, ಇಲ್ವಾ ಸುಮ್ನೆ ಇದ್ಬಿಡಿ. ಏನೋ ಒಂದ್ ಕಡೆ ನಿಮ್ ಕಡೆಯಿಂದ ಹೆಲ್ಪ್ ಆದ್ರೆ ಸಾಕು ಅಷ್ಟೇ. ಅಂಡ್ ಆಲ್ ದ ಬೆಸ್ಟ್, ದೇವ್ರ ಒಳ್ಳೇದ್ ಮಾಡ್ಲಿ, ಇನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗಿ. ಯೂಟ್ಯೂಬ್ ಅಲ್ಲಿ ತುಂಬಾ ಒಳ್ಳೆ ಫ್ಯೂಚರ್ ಇದೆ, ದುಡಿಯೋರ್ಗೆ ಒಳ್ಳೆ ಬೇಸ್ ಅಂತ ಹೇಳ್ಬೋದು. ಬಟ್ ಅದಕ್ಕೆಲ್ಲದಕ್ಕೂ ಲಕ್ ಇರ್ಬೇಕು. ಲಕ್ ಅನ್ನೋದು ಮೇನ್. ಲಕ್ ಚೆನ್ನಾಗಿತ್ತು ಅಂದ್ರೆ ಖಂಡಿತವಾಗ್ಲೂನು ಆಗಿದ್ದೆ ಅಷ್ಟೇನೆ. ಮನೆಯವ್ರ ಅಡ್ವೊಕೇಟ್ ಅವರು ಏನು ಬೇಡ ಅಂತಿದ್ರು, ಯೂಟ್ಯೂಬ್ ಮಾಡ್ತಿದ್ದಾಗ ಮಾಡು ಅಂತಂದ್ರೆ ನಂಗೆ 1-2 ವರ್ಷದಿಂದ ಅನಿಸ್ತಾಯ್ತು ಮಾಡ್ಬೇಕು. ನೀವೆಲ್ಲ ಇನ್ಸ್ಪಿರೇಷನ್, ನಿಮ್ ಎಲ್ಲಾ ವಿಡಿಯೋಸ್ ನೋಡ್ಕೊತಾ ಇದ್ದೆ, ನೋಡಿ ಅದ್ರ ಸ್ಟೂಡೆಂಟ್ ತರ ನೋಡ್ತಿದ್ದೆ ನಾನು ಹೆಂಗ್ ಮಾಡ್ತೀನಿ ಏನು ಅಂತ. ಆಮೇಲೆ ನಾನೇ ಸ್ಟಾರ್ಟ್ ಮಾಡಿದೆ. ಅದ್ರಲ್ಲೂ ನೀವು ನಿಮ್ಮನ್ನ ತುಂಬಾ ಇಷ್ಟಪಟ್ಟು ನೋಡ್ತಿದ್ದೆ, ನಿಮ್ಮಿಂದ ನನಗೆ ವ್ಯೂಸ್. ಇವ್ರು ಆಕ್ಚುಲಿ 4th ಟೈಮ್ ಬರ್ತಾರ, 4ನೇ ಸಲ ಬಂದಿದ್ದೀನಿ. ಖುಷಿ ಆಯ್ತು. ಮೇಡಮ್ ಇನ್ನೊಂದ್ 2-3 ಪ್ರಶ್ನೆಗಳನ್ನ ಕೇಳೋಣ ಅಂದ್ರೆ, ಈಗ ಸೀರೆ ಹಬ್ಬ ಶುರು ಮಾಡಿದ್ದೀರಾ, ಮೊದಲಿಗೆ ನಮ್ಮ ಮೈಸೂರನ್ನ ಚೂಸ್ ಮಾಡಿದ್ದೀರಾ. ಹೇಗ ಅನಿಸ್ತಿದೆ ನಮ್ಮ ಮೈಸೂರು? ಮೈಸೂರು ಬಿಸಿಲಿಗೆ ತುಂಬಾ ಬಿಸಿಲು, ಚಳಿಗ್ ತುಂಬಾ ಚಳಿ. ಬಟ್ ಚೆನ್ನಾಗಿದೆ, ಸಿಟಿ ತುಂಬಾ ಪೀಸ್ಫುಲ್ ಆಗಿದೆ. ಪೊಲ್ಯೂಷನ್ ಕಡಿಮೆ, ಟ್ರಾಫಿಕ್ ಕಡಿಮೆ, ಮೇನ್ ಟ್ರಾಫಿಕ್ ಕಡಿಮೆ. ಅದಂತೂ ಜನಗಳ ಬಗ್ಗೆ ಎಲ್ಲಾ ಕಡೆನೂ ಎಲ್ಲಾ ಟೈಪ್ ಮಿಕ್ಸ್ ಆಫ್ ಜನ ಇರ್ತಾರೆ. ನಂಗಿಲ್ಲಿ ತುಂಬಾ ಇಷ್ಟ ಆಗಿತ್ತು ಅಂದ್ರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಗಳು ಬಂದು ಕೆಲವ್ರು ಪುಳಿಯೋಗರೆ ಮಾಡ್ಕೊಂಡು ತಗೊಂಬಂದ್ರು. ಮೇಡಮ್ ಟೇಸ್ಟ್ ನೋಡಿ, ನಾನ್ ನಿಮ್ಗೋಸ್ಕರ ಮಾಡ್ಕೊಂಡ್ ಬಂದಿದೀನಿ ಅಂದ್ರು. ಕೆಲವ್ರು ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರು. ಭಾನುವಾರ ನಾನ್ ವೆಜ್ ಮಾಡ್ತೀನಿ ಬನ್ನಿ ಅಂತ ಮನೆಗೆ ಇನ್ವೈಟ್ ಮಾಡ್ಬಿಟ್ಟು ಹೋದ್ರು. ಇವತ್ತೂ ಅಷ್ಟೇ ಬೆಳಗ್ಗೆ 2-3 ಕರೆದ್ಬಿಟ್ಟು ಹೋಗಿದಾರೆ, ಭಾನುವಾರ ಕೂಟಕ್ ಬನ್ನಿ ನಮ್ಮ ಮನೆಗೆ. ನಾನು ಕರಿತಾ ಇದ್ದೀನಿ ಮೇಡಮ್ ಸಂಡೆ ಅಂತ. ತುಂಬಾ ಖುಷಿ ಆಗುತ್ತೆ. ಸಾಕಷ್ಟು ಜನ ತಿಂಡಿ ಮಾಡ್ಕೊಂಡ್ ಬಂದ್ ಕೊಟ್ಟಿದ್ದಾರೆ, ಹಣ್ಣು ತಗೊಂಡ್ಬಂದ್ ಕೊಟ್ಟಿದ್ದಾರೆ. ಖುಷಿ ಆಗತ್ತೆ. ಕುಂಕುಮ ಆಮೇಲೆ ಇವರು ಶನಿವಾರದ ಬೆಳಗ್ಗೆನೆ ಒಂದು ಕುಂಕುಮ ಕೊಟ್ಟು ಹೋಗಿದ್ದಾರೆ. ಕುಂಕುಮ ಹಣ್ಣೆಲ್ಲ ಸಂಪ್ರದಾಯದಂತೆ ನಮ್ಮ ಊರಿಗೆ ಬಂದಿರೋ ಹೆಣ್ಮಗ್ಳು, ಅದಕ್ಕೆ ಕುಂಕುಮ ಕೊಡ್ಬೇಕು ಅಂತ ಬಂದೆ. ಥ್ಯಾಂಕ್ ಯು ಸೋ ಮಚ್. ಈ ಬಿಸ್ನೆಸ್ ಎಲ್ಲ ಶುರು ಮಾಡಿದೆ ಅಲ್ವಾ ಮೇಡಮ್? ಸಪೋರ್ಟ್ ಹೇಗಿದೆ, ಫ್ಯಾಮಿಲಿ ಸಪೋರ್ಟ್? ಮತ್ತೆ ಮೊದಲನೇದಾಗಿ ಏನಕ್ಕೆ ಸ್ಯಾರಿ ಬಿಸ್ನೆಸ್ ಅಥವಾ ಕ್ಲಾತ್ ಅಂದ್ರೆ ಬಂದಾಗ? ನಾನ್ ಚಿಕ್ಕ ಹುಡುಗಿಯಿಂದನೂ ಅಪ್ಪಂದು ಬಿಸ್ನೆಸ್ ಫೀಲ್ಡ್ ಅಲ್ಲೇ ನೋಡ್ಕೊಂಡ್ ಬಂದಿರೋಳು. ಸೊ ಬಿಸ್ನೆಸ್ ಬಗ್ಗೆ ಐಡಿಯಾಸ್ ಚೆನ್ನಾಗಿತ್ತು, ಲಕ್ ಚೆನ್ನಾಗಿತ್ತು. ಅದೊಂದು ದೇವ್ರು ಕೊಟ್ಟಿರೋದು ವರ ಅಂತ ಹೇಳ್ಬೋದು. ಸುಳ್ಳು ಹೇಳ್ಬಾರ್ದು, ಯಾವ್ದು ಮುಟ್ಟಿದ್ರು ಅದು
ಸಕ್ಸಸ್ ಆಗಿಲ್ಲ ಅನ್ನೋದಿಲ್ಲ. ಅದೊಂದು ನನ್ನ ಅದೃಷ್ಟ ಚೆನ್ನಾಗಿದೆ. ಮತ್ತೆ ಮೇನ್ ಅಪ್ಪ ಅಮ್ಮ ಮಾಡಿರೋ ಪುಣ್ಯ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ ನಂಗೆ. ಹೌದು, ಸುನಿಮಾ ಆಗಿರ್ಬೋದು, ನಮ್ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಈವನ್ ಅವ್ರು ಅಲ್ಲೆಲ್ಲ ಬಿಟ್ಟು ನನ್ ಜೊತೆನೆ ಬಂದು ಇಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಮೇನ್ ಮಕ್ಳನ್ನ ನೋಡ್ಕೋಬೇಕಲ್ವಾ. ಸೊ ನಾವಿಬ್ರು ಬಿಸ್ನೆಸ್ ಫೀಲ್ಡ್ ಗೆ ಇಳಿದಾಗ ಮಕ್ಳನ್ನ ನೋಡ್ಕೊಳ್ಲಿಕ್ಕೆ ಯಾರಾದ್ರೂ ಬೇಕು, ಅವರು ಶಿಫ್ಟ್ ಆದ್ರು. ಸೊ ಫ್ಯಾಮಿಲಿ ಸಪೋರ್ಟ್ ಅಂತೂ ತುಂಬಾ ಇದೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಿದ್ರೆ ಇಷ್ಟು ಮಟ್ಟಿಗೆ ನಾನು ಬೆಳೆಯಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ಬೋದು. ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ವುಮೆನ್ಸ್ ಇರ್ತಾರಲ್ವಾ, ಅವ್ರಿಗೆ ಏನ್ ಹೇಳ್ತೀನಿ? ಮತ್ತೆ ಸ್ಟಾರ್ಟಿಂಗ್ ಈಗ ನಾವು ಯೂಟ್ಯೂಬರ್ ಆದ್ರೂ ಅಷ್ಟೇ, ಸ್ಟಾರ್ಟಿಂಗ್ ಸಕ್ಕ ಸ್ಟ್ರಗಲ್ ಮಾಡೇ ಮಾಡ್ತೀವಿ. ಆ ರೀತಿ ಹೇಳೋದಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸ್ಟ್ರಗಲ್ ಅನ್ನೋದು ಎಲ್ಲಾದ್ರಲ್ಲೂ ಇರುತ್ತಪ್ಪ, ಇಂಥದ್ರಲ್ಲಿ ಇಲ್ಲ ಅಂತ ಅಲ್ಲ. ತುಂಬಾ ಡಿಸಪಾಯಿಂಟ್ ಆಗಿರುತ್ತೆ. ಅದು ಲೈಫ್ ಅಲ್ಲಿ ಅದು ಕಾಮನ್. ಈಗ ನೀವು ಮದ್ವೆಗೆ ಎಷ್ಟು ವರ್ಷ ಆಯ್ತು? 19 ವರ್ಷ ಆಯ್ತು. ನಿಮ್ಗೂ ಕೆಲಸಕ್ಕೆ ಡಿಸಪಾಯಿಂಟ್ ಆಗಿರುತ್ತೆ. ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಎಲ್ಲಾ ಫೀಲ್ಡ್ ಅಲ್ಲೂ ಅಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಫ್ಯಾಮಿಲಿಲಿ ಆಗಿರ್ಬಹುದು, ಜೀವನದಲ್ಲಿ ಆಗಿರ್ಬಹುದು, ಮಕ್ಳ ವಿಷಯದಲ್ಲಿ ಆಗಿರ್ಬಹುದು, ಅಥವಾ ನಾವ್ ಮಾಡೋಂತ ವ್ಯವಹಾರದಲ್ಲಿ ಆಗಿರ್ಬೋದು, ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ಎಲ್ಲಾದ್ರಲ್ಲೂ ಇರುತ್ತೆ. ಬಟ್ ಅದನ್ನ ಹೇಗ್ ತಗೊಂಡು ನಾವು ಕಮ್ ಬ್ಯಾಕ್ ಮಾಡ್ತೀವಿ, ಓವರ್ಕಮ್ ಮಾಡ್ಕೊಳ್ತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್. ಸೊ ಮೇನ್ ನನ್ಗೆ ಬ್ಯಾಕ್ ಬೋನ್ ಅಂತ ಅಂದ್ರೆ ಸುನಿಮಾ ಮತ್ತೆ ನಮ್ಮಪ್ಪ. ನಾನ್ ಡಿಪ್ರೆಸ್ ಆದಾಗ ಸುನಿ ಕೂರ್ಸ್ಕೊಂಡು ಸಮಾಧಾನ ಮಾಡ್ತಾರೆ. ಅವಾಗ ನಾನು ಆಟೋಮೆಟಿಕ್ಲಿ ಸರಿ ಹೋಗ್ತೀನಿ. 1 ದಿನ 2 ದಿನ ಕೊರಗ್ತೀನಿ, ಬಟ್ ಆಮೇಲೆ ಆಟೋಮೆಟಿಕ್ಲಿ ಸರಿ ಹೋಗ್ತೀನಿ. ಬಟ್ ಏನಪ್ಪಾ ಅಂದ್ರೆ ಛಲ ಬಿಡಬಾರ್ದು. ನಾವ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಕೆಲವೊಂದು ಹೆಣ್ಣಿಗೆ ಹಠ ಇರಬಾರ್ದು ಅಂತ ಹೇಳ್ತಾರೆ. ಸೊ ಹಠ ಇದ್ರೆ ಸಂಸಾರ ಸಾಗಲ್ಲ ಅಂತ. ಬಟ್ ಕೆಲವೊಂದು ವಿಚಾರದಲ್ಲಿ ಹೆಣ್ಣಿಗೆ ಖಂಡಿತವಾಗ್ಲೂ ಹಠ ಇರ್ಬೇಕು, ಎಲ್ಲ ಇರ್ಬೇಕು. ಬಟ್ ಪಾಸಿಟಿವ್ ಆಗಿರ್ಬೇಕು. ನೆಗೆಟಿವ್ ಆಗಿದ್ರೆ ಕಷ್ಟ. ಪಾಸಿಟಿವ್ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ನೀವ್ ಇಲ್ಲಿಂದ ಇಲ್ಲಿ ಗ್ರೋತ್ ಆಗ್ತೀರಾ. ಯಾವತ್ತೂ ಅಷ್ಟೇ ಒಬ್ರು ಕೆಟ್ಟದ್ ಮಾಡ್ಬಿಡಿ, ಒಬ್ರು ಮೋಸ ಮಾಡ್ಬಿಡಿ, ಅನ್ಯಾಯ ಮಾಡ್ಬಿಡಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ. ಅದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾನ್ ಹೇಳೋದಷ್ಟೇ. ಇನ್ನೇನಾದ್ರೂ ನಮ್ಮ ಮೈಸೂರಿನ ಜನತೆ ಇಲ್ಲಿವರೆಗೆ ಬಂದು ಶಾಪಿಂಗ್ ಮಾಡಿ, ಇನ್ನು ಶಾಪಿಂಗ್ ಇದೆ, ಇನ್ನು 2-3 ಇವತ್ತು ಸೇರಿ 3 ದಿನ ಇದೆ, ಇನ್ನು 3 ದಿನ ಇದೆ. ಹೌದು, ಅವರಿಗೆಲ್ಲ ಏನ್ ಹೇಳ್ತೀರಾ? ಆಲ್ರೆಡಿ ಬಂದಿರೋರಿಗೆ, ಬರೋರಿಗೆ? ಸೊ ಈಗ ಆಲ್ರೆಡಿ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸೀರೆಗಳನ್ನ ನಾವು ಮಾರಿದೀವಿ. ಹೆಚ್ಚು ಕಮ್ಮಿ ಇವತ್ತು 8 ದಿನ ಅನ್ಸುತ್ತಲ್ಲ, ಅವತ್ ಶುಕ್ರವಾರ. ಇವತ್ತಿಗೆ 1 ವಾರ ಆಗೋಯ್ತು, 1 ವಾರ ಮುಗೀತು. ಈ ಶುಕ್ರವಾರ, ಶನಿವಾರ, ಭಾನುವಾರದವರೆಗೂ ಇರುತ್ತೆ. 1ನೇ ತಾರೀಕು ಮಾರ್ಚ್ ವರ್ಗೂ ಇರುತ್ತೆ. ಯಾರೆಲ್ಲ ಬರ್ಬೇಕು ಅನ್ಕೊಂಡಿದೀರಾ ಖಂಡಿತ ಬನ್ನಿ. ಹೊಸ ಸ್ಟಾಕ್ ಬಂದಿದೆ. ಈಗ ತಾನೇ ಮೈಸೂರ್ ಸಿಲ್ಕ್ ಎಲ್ಲ ಓಪನ್ ಮಾಡ್ತಾ ಇದೀವಿ. ನಮ್ದು ಮೈಸೂರ್ ಸಿಲ್ಕ್ 4 ರೋ ಇದ್ದಿದ್ದು 1 ರೋ ಆಗ್ಬಿಟ್ಟಿತ್ತು ನಿನ್ನೆಗೆ. ತುಂಬಾ ಖಾಲಿ ಆಗ್ಬಿಟ್ಟಿತ್ತು. ಈಗ 1 ರೋ ಇತ್ತು. ಇವತ್ತು ಬೆಳಗ್ಗೆ ಎಲ್ಲ ತಗೊಂಬಂದ್ ಸ್ಟಾಕ್ ಇಳಿಸಿ ಈಗೆಲ್ಲ ಓಪನ್ ಮಾಡಿ ರೆಡಿ ಮಾಡಿದೀವಿ. ಸೊ ಬಂದು ಪರ್ಚೇಸ್ ಮಾಡಿ. ಇಲ್ಲ ದೀಸಾ ಫ್ಯಾಷನ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು. ಟ್ರಸ್ಟ್ ಅಂದ್ರೆ ದೀಸಾ ಅಂತಾನೆ ಹೇಳ್ಬಹುದು. ಅದೇ ಕೇಳೋಣ ಅನ್ಕೊಂಡೆ, ವೈ ದೀಸಾ ಅಂತ ಕೇಳೋದಾದ್ರೆ ಏನ್ ಹೇಳ್ತೀರಿ ಮೇಡಮ್ ಅಂತ? ಟ್ರಸ್ಟ್ ಅಂದ್ರೆ ದೀಸಾ ಅಷ್ಟೇ. ಮತ್ತೆ ಜ್ಯುವೆಲ್ಲರಿ ಅದು ಇವಾಗ ಜಾಸ್ತಿ ಇದೆ ಸ್ಟಾಕ್, ಅವತ್ತಿಗಿನ್ನ ಇವತ್ತು ಜಾಸ್ತಿ. ಕೆಲವೊಂದು ಬಿಸ್ನೆಸ್ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇಟ್ಟಿದೀವಿ. ಅದು ಬಿಟ್ರೆ ನಿಮ್ಮ ದುಡ್ಡಿಗೆ ಯಾವ್ದೇ ರೀತಿ ಮೋಸ ಅಂತೂ ಆಗೋದಿಲ್ಲ. ನನ್ ಕೈಯಿಂದ ದುಡ್ಡೋದ್ರೂ ಪರವಾಗಿಲ್ಲ, ನಿಮ್ ದುಡ್ಡಿಗೆ ಮೋಸ ಅಂತೂ ಆಗೋದಿಲ್ಲ. ಅದು ನಾನ್ ಗ್ಯಾರಂಟಿ. ಮತ್ತೆ ಎಕ್ಸ್ಟೆಂಡ್ ಆಗಿದ್ದಕ್ಕೆ ರೀಸನ್ ಏನು ಮೇಡಮ್? ಏನಾದ್ರು ತುಂಬಾ ಜನ ಕೇಳ್ತಿದ್ರು, ಮೇಡಮ್ ಇನ್ನೊಂದ್ ಕಂಟಿನ್ಯೂ ಮಾಡಿ ಅಂತ. ಸೊ ಈಗ ಇಬ್ರು ಅಜ್ಜಿತಿರ್ ಬಂದಿದ್ರು, ನೋಡಿದ್ರಲ್ಲ, ಅವ್ರು ಹೇಳಿದ್ರಲ್ಲ, ಇನ್ನೂ 1 ವಾರ ಇರಿ ಅನುಪಮ, ನೋಡಿವ್ರಂತೆ ಬಿಸ್ನೆಸ್ ಹೆಂಗಿರತ್ತೆ ಅಂತ ಹೇಳ್ತಾ ಇದ್ರು ಅವ್ರುನು. ಸೊ ಅದೇ ಮೇನ್ ರೀಸನ್. ತುಂಬಾ ಜನ ಕೇಳ್ತಿದ್ರು ಅಂತಾನೆ ಎಕ್ಸ್ಟೆಂಡ್ ಮಾಡಿದ್ದು. ಮತ್ತೊಮ್ಮೆ ಬನ್ನಿ ನಮ್ಮ ಮೈಸೂರಿಗೆ ಅಂತ ಹೇಳ್ತೀನಿ. ಹಾಗೇನೆ ನಮ್ಮ ಕೇರ್ ನಗರಕ್ಕೂ ಬನ್ನಿ. ಇಲ್ಲೇ ನೆಕ್ಸ್ಟ್ ಇನ್ನೊಂದು 40 ಕಿಲೋಮೀಟರ್ ಅಷ್ಟೇ. ಬಂದಾಗ ನಿಮ್ಗೆ ಏನ್ ಸಪೋರ್ಟ್ ಬೇಕು ಮಾಡೋಣ ನಾವು. ಸೀರೆ ಹಬ್ಬ ನಮ್ಮನ್ನೂ ಮಾಡೋದಾದ್ರೆ ಖಂಡಿತ ಬನ್ನಿ ಅಂತ ಹೇಳ್ತೀನಿ. ಹಾಗೇನೆ ನಿಮ್ಮ ಬಿಸಿ ಸ್ಕೆಡ್ಯೂಲ್ ತುಂಬಾ ಬಿಸಿ ಇದ್ರಿ ಪಾಪ, ಅದ್ರ ಮಧ್ಯೆ ಬಂದು ಒಂದ್ 5 ನಿಮಿಷ ನಾನು ವಿಡಿಯೋಗೋಸ್ಕರ ಮಾತಾಡಿದಕ್ಕೆ ತುಂಬಾನೇ ಧನ್ಯವಾದಗಳು. ತುಂಬಾ ಒಳ್ಳೇದಾಗ್ಲಿ. ಬಾಟಮ್ ಆಫ್ ದ ಆರ್ಟ್ ಅಂತಾರಲ್ಲ, ಆ ರೀತಿ ಹೇಳ್ತಾ ಇದ್ದೀನಿ. ನಂಗೆ ಹೆಣ್ಮಕ್ಳು ಏನಾದ್ರು ಮಾಡೋದಂದ್ರೆ ತುಂಬಾ ಇಷ್ಟ. ನಾನೇ ಏನು ಮಾಡ್ಲಿಲ್ವಲ್ಲ, ಮನೇಲಿ ಸುಮ್ನೆ ಆಗ್ಬಿಟ್ಟೆ ಅಂತ ನಂಗೆ ಸಖತ್ ಬೇಜಾರಿತ್ತು. ಯಾರಾದ್ರೂ ಮಾಡಿದಾಗ ಅಯ್ಯೋ ನಾವೇನು ಮಾಡ್ಬೇಕಿತ್ತಲ್ಲ ಅನ್ಸೋದು. ಹಂಗ ಅನ್ಕೊಳ್ಳೋದು ತಪ್ಪು ನೋಡಿ. ನಾವ್ ಇದ್ದಾಗ್ಲೂ ಏನಾದ್ರೂ ಒಂದ್ ರೀತಿ ಉಪಯೋಗ ಇದ್ದೇ ಇರುತ್ತೆ. ನಾವ್ ಮನೇಲಿ ಯೂಸ್ ಆಗ್ತಾ ಇರುತ್ತೆ. ಬಟ್ ಅದೇನೋ ಒಂದ್ ಕಾಡ್ತಿರ್ತದೆ ಮನ್ಸಲ್ಲಿ. ದುಡ್ಡು ಅರ್ನ್ ಮಾಡ್ತಿರಲ್ಲ ಅನ್ನೋದೊಂದು ಕಾಡ್ತಿರುತ್ತೆ. ಅಲ್ಪ ಸ್ವಲ್ಪನಾದ್ರೂ ಅರ್ನ್ ಮಾಡ್ಕೊಂಡ್ರೆ ಸಾಕು. ಬಟ್ ಅರ್ನ್ ಮಾಡ್ತಿರೋ ಅಂತ ಹೆಣ್ಮಕ್ಳಿಗೆ ಬೆಲೆ ಜಾಸ್ತಿ. ಹೌದು, ನಾವು ತುಂಬಾ ಸ್ಯಾಕ್ರಿಫೈಸ್ ಮಾಡ್ತಿರ್ತೀವಿ ಮನೆಯಲ್ಲಿ, ಎಲ್ಲಾನು ಸ್ಯಾಕ್ರಿಫೈಸ್ ಮಾಡ್ತಿರ್ತೀವಿ. ಬಟ್ ಎಲ್ಲೋ ಒಂದ್ ರೆಕಗ್ನಿಷನ್ ಸಣ್ಣ ಮನೆಯವರಿಂದ ಅಷ್ಟೇ. ನಾವು ಹೊರಗಡೆ 100% ಮನೆಯವರಿಂದ ಒಂದು ರೆಕಗ್ನಿಷನ್ ಸಿಗಲ್ಲ, ರೆಕಗ್ನೈಸೇಷನ್ ಸಿಕ್ಬಿಟ್ರೆ ನಾವ್ ಇನ್ನೆಲ್ಲ ಆತರ ಅನಿಸ್ತಿತ್ತು. ಆದ್ರೆ ನಿಮ್ ತರ ಮಾಡೋರ್ ಕಂಡು ನಂಗೆ ತುಂಬಾನೇ ಇಷ್ಟ. ನಾನು ನಿಮ್ಮನ್ನೇ ಅಂತ ಹೇಳ್ತಿಲ್ಲ, ನನ್ಗೆ ಯಾರಾದ್ರೂ ಅಷ್ಟೇ ತುಂಬಾ ಇಷ್ಟ. ನಿಮ್ ಜೊತೆ ಮಾತಾಡಿದ್ದು, ನಿಮ್ ಮೀಟ್ ಮಾಡಿದ್ದು 4ನೇ ಸಲ ನೋಡಿದ್ ನೋಡೋಣ, 6ನೇ ಸಲ ಯಾವಾದ್ರು ಬರ್ತೀನಲ್ಲ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್. ನೋಡಿದ್ರಲ್ಲ, ಅನು ಅವ್ರು ಮಾತಾಡಿದ್ದು ಹೇಗೆ ಅನ್ನಿಸ್ತು. ಇನ್ನೂ ಒಳಗಡೆ ಬಂದರೆ ಮತ್ತಷ್ಟು ರೀಸ್ಟಾಕ್ ಆಗ್ತಿದ್ವು. ಹೊಸದಾಗಿ ಆ ಮಕ್ಕಳು ಇನ್ನೂ ಎಕ್ಸ್ಪೋ ಮಾಡ್ತಾನೆ ಇದ್ರು ಸೀರೆಗಳನ್ನ. ನಾನಿನ್ನು ಹೊರಡ್ತಾ ಇದ್ದೀನಿ, ಸೀರೆಗಳು ಬಿಲ್ ಹಾಕ್ಸ್ಲಿಕ್ಕೆ ಬಂದೆ. ಇಲ್ಲೊಬ್ಬರು
11,500ಕ್ಕೆ ಬಿಲ್ ಮಾಡಿದ್ರು ಆಯಿತಾ. ಇವ್ರ ಪಕ್ಕ ಇದ್ದವರು 15,000-16,000ಕ್ಕೆ ಬಿಲ್ ಮಾಡಿದ್ರು. ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅವ್ರು ಸ್ವಲ್ಪ ರಶ್ ಇತ್ತಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಇನ್ನು ನಾನು ತಗೊಂಡಿದ್ದು ಮಾತ್ರ 450 ರುಪೀಸ್ಗೆ ಅಂತ ಹೇಳ್ಬೋದು. ಮೆಮೊರಬಲ್ ಆಗಿರಲಿ ಅಂತಲೇ ತಗೊಂಡಿದ್ದೀನಿ. ನೆಕ್ಸ್ಟು ಇವ್ರು ತಗೊಂಡ್ರಲ್ವ, ಇವರಿಗೆ 10,000 ಮೇಲೆ ತಗೊಂಡಿದ್ದಕ್ಕೆ ಒಂದು ಸೀರೆ, ಕಾಟನ್ ಸೀರೆ ಒಂದು ಫ್ರೀ ಕೊಟ್ಟರು. ಅಲ್ಲೇ ಇನ್ಸ್ಟೆಂಟಾಗಿ ಫ್ರೀ ಕೊಟ್ಟಿದ್ದು. ಇನ್ನು ಮಾಮೂಲಿ ಲಕ್ಕಿ ಡಿಪ್ಗೆ ಹಾಕಿದ್ರು. ಇನ್ನು ನಾನು ನನ್ನ ಸೀರೆದು ಬಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ, ತೋರಿಸ್ತಾ ಇದ್ದೆ. ಇದು ಯಾವುದೇ ಕೊಲಾಬ್ರೇಷನ್ ಅಲ್ಲ, ಏನೂ ಅಲ್ಲ, ನಾನು ದುಡ್ಡು ಕೊಟ್ಟು ತಗೊಂಡಿರೋದು ಅಂತ. ಈಚೆ ಬಂದ ವಿಡಿಯೋ ಎಂಡ್ ಮಾಡೋಣ ಅಂತ ಅಷ್ಟರಲ್ಲಿ ಅಂಕಲ್ನ ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅವರು ಅರ್ಧ ಗಂಟೆ ನನ್ನನ್ನು ಮಾತಾಡ್ಸಿದ್ರು. ಆಮೇಲೆ ಹೇಳಿದೆ, ಅಂಕಲ್ ವಿಡಿಯೋ ಎಂಡ್ ಮಾಡಿಬಿಡ್ತೀನಿ, ಆಮೇಲೆ ಮಾತಾಡೋಣ ಅಂದ್ಬಿಟ್ಟು. ಬನ್ನಿ ಇವಾಗ ವಿಡಿಯೋ ಮುಗಿಸುವ. ನೋಡಿದ್ರಲ್ಲ ವಿಡಿಯೋನ, ಮತ್ತೆ ಅನುಪಮ್ ಅವ್ರು ಮಾತಾಡಿದ್ದು ನೋಡಿದ್ರಿ. ಜೊತೆಗೆ ನಾನು ಒಂದ್ ಸೀರೆನ ಶಾಪಿಂಗ್ ಮಾಡಿದ್ದೀನಿ. ನಾನ್ ತಗೊಂಡಿದ್ದು ಕಮ್ಮಿ ದುಡ್ಡೆ, ಯಾಕಂದ್ರೆ ಕಮ್ಮಿ ದುಡ್ಡೆ ಸಾಕು ಅನ್ನಿಸ್ತು. ಆಲ್ರೆಡಿ ಈಗ 2ನೇ ಸೀರೆ ತಗೋತಾ ಇದ್ದೀನಿ. ನೀವು ಕೂಡ ಈ ತರ ಸೀರೆಗಳನ್ನ ತಗೋಬೇಕು, ಸೀರೆಗಳನ್ನ ನೋಡ್ಬೇಕು ಅಂದ್ರೆ ಖಂಡಿತ ಡೆಫಿನೆಟ್ಲಿ ಎಲ್ಲಿ ಬರ್ಬೇಕು ಹೇಳಿ, ನಂಜರಾಜ್ ಬಹದ್ದೂರ್ ಚೌಚತ್ರ, ಮೆಟ್ರೋಪಾಲ್ ಸರ್ಕಲ್, ಮೈಸೂರು. ದಿಶಾ ಫ್ಯಾಷನ್ ಅವ್ರದ್ದು ಸೀರೆ ಹಬ್ಬ ಇದೆಯಲ್ಲ, ಈಗ ಆಲ್ರೆಡಿ 3 ವಿಡಿಯೋ ನೋಡಿದ್ರೆ, ಇದು 4ನೇ ವಿಡಿಯೋ ಅನ್ಕೋತೀನಿ. ಖಂಡಿತ ಬನ್ನಿ. ಎಷ್ಟನದಪ್ಪ ನನ್ನ ವಿಡಿಯೋ? 4 ಲೈವ್ ಸೇರಿಸಿ 4 ಅಲ್ವಾ? ಈಗ ಆಲ್ರೆಡಿ 3 ವಿಡಿಯೋ ನೋಡಿದ್ರೆ, ಲೈವ್ ಸೇರಿಸಿ ಇದು 4ನೇ ವಿಡಿಯೋ ನಿಮಗೋಸ್ಕರ. ಈಗಂತೂ ಹೊಸದಾಗಿ ಸ್ಟಾಕ್ ಬರ್ತಾ ಇದೆ. ನನಗೆ ಅನಿಸ್ತಿದೆ ಫಸ್ಟ್ ಡೇ ತಗೊಂಡಿದ್ದಕ್ಕಿಂತ ಇವತ್ತು ತಗೋಬೇಕಾಗಿತ್ತು ಅಂತ. ತುಂಬಾ ಒಳ್ಳೊಳ್ಳೆ ಆಫರ್ಗಳಿದೆ, ಮಿಸ್ ಮಾಡ್ಕೋಬೇಡಿ, ಬನ್ನಿ ಅಂತ ಹೇಳ್ತೀನಿ. ಜೊತೆಗೆ ಈ ವಿಡಿಯೋನ ನೋಡಿದ್ರೆ ನಿಮ್ಮೆಲ್ರಿಗೂ ತುಂಬಾನೇ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನ ನೋಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋನ ಪೂರ್ತಿ ನೋಡಿದ ನಿಮಗೆ ಮತ್ತೆ ನಮ್ಮ ಅನುಪಮ್ ಅವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹೋಗ್ಬರ್ಲಾ. ನಮಸ್ಕಾರ.